ಈ ಜೀವನ ಎಷ್ಟು ಚಂದಿತ್ತಲ್ಲ. ಅಂಗಡಿಗೆ ಕರ್ಕೊಂಡು ಹೋಗಿ ನಮ್ಮ ಮುಂದೆ ಡಬ್ಬಿ ಇಟ್ಟು ನಿನಗೆ ಯಾವ ಡಬ್ಬಿ ಬೇಕು ಅಂತ ಕೇಳಿದ ಕೂಡಲೇ ನನಗೆ ಈ ಕಲರ್ ಬೇಕು, ನನಗೆ ಈ ಕಲರ್ ಬೇಕು, ಈ ಕಲರ್ ಬೇಕು ಅಂಥೇಳಿ ನಮಗೆ ಯಾವ್ದು ಬೇಕೋ ಆ ಚಾಯ್ಸಿನ ಡಬ್ಬಿ ತೊಗೊಂಡು ನಿನಗೆ ಯಾವ ಕಲರ್ ಟಿಫಿನ್ ಬಾಕ್ಸ್ ಬೇಕು ಅಂತ ಹೇಳಿ ಕೇಳಿದಾಗ ಇದನ್ನೆಲ್ಲ ತೋರಿಸಿ ಅದನ್ನು ಬರೀ ಮನೆಗೆ ತೊಗೊಂಡು ಹೋದ್ರೆ ಸಾಕು. ದಿವಸ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಅಮ್ಮಂದರು ನಮಗೆ ಥರ 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 ವೆರೈಟಿ ಆಫ್ ಟಿಫಿನ್ಸನ್ನು ಕಟ್ಟಿ ವೆರೈಟಿ ಆಫ್ ಊಟ ಕೊಟ್ಟು ನಮಗೆ ಕೊಟ್ಟು ಕಳಿಸೋರು ಸ್ಕೂಲಿಗೆ. ಆದರೆ ಈ ಒಂದು ಸಂತೋಷನ ಇವತ್ತಿನ ದಿವಸ ಎಲ್ಲೋ ಕಳ್ಕೊಂಡು ಹೋಗ್ಬಿಟ್ಟೇವಿ. ಮನೆಯೊಳಗೆ ಬೇಕಾದಷ್ಟು ತಿನ್ಲಿಕ್ಕೆ ಸಾಮಾನು ಅದ, ಆದರೆ ಟೈಮ್ ಇಲ್ಲ. ಮನೆಯೊಳಗೆ ಬೇಕಾದಷ್ಟು ವಸ್ತುಗಳನ್ನು ತಂದು ಹಾಕುವಂಥ ಶಕ್ತಿ ದೇವ್ರು ಕೊಟ್ಟಾನ, ಆದರೆ ಅದನ್ನು ತೊಗೊಂಬಂದು ಅನುಭವಿಸ್ಲಿಕ್ಕೆ ಟೈಮ್ ಇಲ್ಲ. ಬೇಕಾದಷ್ಟು ವಸ್ತುಗಳು ಕಣ್ಣು ಮುಂದೆ ಅಡ್ಡಾಡ್ತಾವೆ, ಆದರೆ ಅದನ್ನು ನೋಡಿ ಸಂಭ್ರಮ ಪಡುವಂತಹ ಪೇಷನ್ಸು ನಮಗಿಲ್ಲ. ಮನೆಗೆ ಬಂದ ಕೂಡಲೇ ಎಲ್ಲರಿಗೂ ತೋರಿಸೋದು, ಏನು ನೋಡಿ ನನ್ನ ಡಬ್ಬಿ ನೋಡು ಎಷ್ಟು ಚಂದದ, ಎಷ್ಟು ಚಂದದ ನೋಡಿ ನನ್ನ ಡಬ್ಬಿ, ನನ್ನ ಬ್ಯಾಗ್ ನೋಡು, ನನ್ನ ಟಿಫಿನ್ ಬಾಕ್ಸ್ ನೋಡು, ನನ್ನ ಡಬ್ಬಿ ನೋಡು, ನಾ ಹಿಂಗೆ ತೊಗೊಂಬಂದೇನಿ, ನಾ ಹಂಗೆ ತೊಗೊಂಬಂದೇನಿ, ನಾ ಇಷ್ಟು ಕೊಟ್ಟೆ, ನನ್ನ ಕಡೆ ಈ ಕಲರ್ ಅದ, ನನ್ನ ಕಡೆ ಮಿಕ್ಕಿ ಮೌಸ್ ಅದ, ನನ್ನ ಹತ್ರ ಡೊನಾಲ್ಡ್ ಡಕ್ ಅದ. ಹೀಗೆ ಎಲ್ಲರಿಗೂ ತೋರಿಸಿ ಸಂಭ್ರಮ ಮಾಡುವಂತಹ ದಿನಗಳೇ ಬಹಳ ಚಂದ. ಯಾಕಂತಂದರೆ ಆವಾಗ ನಮ್ಮ ಜವಾಬ್ದಾರಿ ಇದ್ದದ್ದು ನಮ್ಮ ತಂದೆ ತಾಯಿಗಳ ಕೈಯಲ್ಲಿ. ಹಿಂಗೆ ನಾವು ಜವಾಬ್ದಾರಿ ತೊಗೊಂಡ್ಕೊಳ್ಳೇನ ಅದೆಲ್ಲವೂ ಕೂಡ ನಮಗೆ ಬರೀ ಕನಸು ಹಾಕೋಗ್ಬಿಡ್ತೀವಿ. ಆ ಜವಾಬ್ದಾರಿಯ ಭಾರದೊಳಗೆ ಆ ಸಂತೋಷ ಪಡೋದನ್ನೇ ನೆನಪಾರಿಬಿಡ್ತೀವಿ. ಸರ್ವಾರ್ಥಾಗ ನಾವು ಇವನ್ನೆಲ್ಲ ಸಾಮಾನು ತೊಗೊಂಡು ಬಂದ್ವಿ. ಇಷ್ಟು ಖುಷಿ ಅನ್ನಿಸ್ತು ಅಂತಂತಂದ್ರೆ ನಮ್ಮ ತಂದೆ ತಾಯಿಗಳು ನಾವು ಸಣ್ಣವರಿದ್ದಾಗ ಒಂದೊಂದು ಡಬ್ಬಿ ಕಟ್ಟಬೇಕು ಅಂತಂತಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದು, ಎಷ್ಟೆಲ್ಲ ದುಡ್ಡು ಹಾಕಿದ್ರು, ಎಲ್ಲರಿಗಿಂತ ನಮಗೋಸ್ಕರ ಅಂತೇಳಿ ಎಷ್ಟು ಟೈಮನ್ನು ಅವ್ರು ನಮಗೆ ಕೊಟ್ಟಿದ್ದರು. ನಾವು ಇವತ್ತು ಅಷ್ಟು ಟೈಮ್ ನಮ್ಮ ತಂದೆ ತಾಯಿಗಳಿಗೆ ನಾವು ಕೊಡ್ಲಿಕ್ಕತ್ತೇವೇನೋ ಒಂಚೂರು ಲೆಕ್ಕ ಹಾಕಿಬಿಡ್ರಿ. ನಮ್ಮ ಬಾಲ್ಯದೊಳಗೆ ಹಿಂಗೆ ಬರೀ ಒಂದು ಬ್ಯಾಟು ಒಂದು ಬಾಲು ಹಿಡ್ಕೊಂಡು ನಮ್ಮ ದಿನ ಕಳೆದು ಹೋಗಿಬಿಡ್ತಿತ್ತು. ಆದರೆ ಇವತ್ತು ನಮ್ಮ ಮಕ್ಕಳ ಜೊತೆಗೆ ನಮ್ಮ ತಂದೆ ತಾಯಿಗಳ ಜೊತೆಗೆ ನಾವು ಟೈಮ್ ಸ್ಪೆಂಡೇ ಮಾಡಿರ್ತೀವಿ. ಎಲ್ಲೋ ಕಾರ್ ಒಳಗೆ ಹಿಂದಿನ ಸೀಟ್ ಒಳಗೆ ಆರಾಮಾಗಿ ಮಲ್ಕೊಂಡು ರಾಜರ ಗತೆ ರಾಣಿಯರ ಗತೆ ಮೆರೆತಿದ್ವಿ. ಮುಂದೆ ನಮಗಂತ ಹೇಳಿನೇ ಅಪ್ಪ ಡ್ರೈವಿಂಗ್ ಮಾಡ್ತಿದ್ದ, ಅಮ್ಮ ಟೈಮಿಂಗ್ ನೀರು ಕೊಡ್ತಿದ್ಲು, ಡಬ್ಬಿ ಕಟ್ತಿದ್ಲು. ಇದೆಲ್ಲನೂ ಭಾಳ ಚಂದ. ಇದನ್ನು ಅನುಭವಿಸಿದವ್ರಿಗೆ ಗೊತ್ತು. ಆಮೇಲೆ ಅಪ್ಪನ ಹೆಗಲ ಮೇಲೆ ಕೂತು ಜಾತ್ರೆ ನೋಡೋದು, ತೇರು ನೋಡೋದು, ಆಮೇಲೆ ರಥ ನೋಡೋದು. ಅಬ್ಬ, ಇಂಥ ನೆನಪುಗಳನ್ನು ಮೆಲುಕು ಹಾಕಿಬಿಟ್ರೆ ಯಾಕರೆ ದೊಡ್ಡವರಾದ್ವಿ, ಯಾಕರೆ ಇಷ್ಟೊಂದು ಜವಾಬ್ದಾರಿ ಬಂತು. ಆ ಜವಾಬ್ದಾರಿಯ ಭಾರದೊಳಗೆ ಎಲ್ಲೋ ಕಳೆದು ಹೋಗ್ಬಿಟ್ಟು ನಿಮಗೂ ಹಿಂಗೆ ಅನ್ಸಂಗಿಲ್ಲ ಈ ಬಾಲ್ಯ ಹೊಳ್ಳಿ ಬರಬೇಕು ಅಂತ ಹೇಳಿ. ಹಿಂಗೆ ಡಬ್ಬಿ ಆರಿಸ್ಕೊಳ್ಳುವಂತಹ ಸೌಭಾಗ್ಯ ಮತ್ತೆ ಹೊಳ್ಳಿ ಸಿಗಬೇಕು ಅಂತ ದೇವ್ರು ಕೊಡ್ತಾನೆ. ಹೆಂಗೆ ಕೊಡ್ತಾನೆ ಅಂತಂದ್ರೆ ನಿಮ್ಮ ಮಕ್ಕಳ ರೂಪದೊಳಗೆ ಕೊಡ್ತಾನೆ. ನಿಮ್ಮ ಮಕ್ಕಳಿಗೆ ನೀವು ಮಾಡ್ತಿರ್ಬೇಕಾದ್ರೆ ನಿಮ್ಮ ಬಾಲ್ಯವನ್ನು ಅವ್ರಿಗೆ ನೀವು ಹೇಳ್ರಿ ಅಂತ ಹೇಳಿ ನಿಮಗೆ ನೆನಪು ಮಾಡಿ ಕೊಡ್ತಾನೆ. ನೆನಪು ಮಾಡಿ ಕೊಟ್ಟಾಗ ನಿಮಗೂ ನೆನಪಾಗ್ತದೆ ನಿಮ್ಮ ಅಪ್ಪ ಅಮ್ಮಂದು. ಅಂದರೆ ಈ ಜೀವನ ಅಂತ ಅನ್ನೋದು ಒಂದು ಸರ್ಕಲ್. ಈ ಸರ್ಕಲ್ ಒಳಗೆ ಹೆಂಗೆ ಅಂತಂದ್ರೆ ಮ್ಯಾಲಿಂದ ಮೇಲೆ ಮ್ಯಾಲಿಂದ ಮೇಲೆ ಮ್ಯಾಲಿಂದ ಮೇಲೆ ನಮಗೆ ನಮ್ಮ ತಂದೆ ತಾಯಿಗಳು ನೆನಪಾಗುವಂತೆ, ಮ್ಯಾಲಿಂದ ಮೇಲೆ ನಮ್ಮ ಕೆಲಸಗಳು, ನಾವು ಮಾಡಿದಂತಹ ದಿನಗಳು, ಕಳೆದಂತಹ ಕ್ಷಣಗಳನ್ನು ನೆನಪಾಗುವಂಗೆ ನಮ್ಮ ಮಕ್ಕಳನ್ನು ನಮ್ಮ ಎದುರುಗಡೆ ಇರ್ತಾನೆ. ಇದೆಲ್ಲದರ ಉದ್ದೇಶ ಇಷ್ಟೇ, ನೀವು ಜೀವನದೊಳಗೆ ಖುಷಿಯಿಂದ ಇರಬೇಕು, ಸಂತೋಷದಿಂದ ಇರಬೇಕು. ಆ ಖುಷಿ ಹೇಗಿರಬೇಕು ಅಂತಂದರೆ ಸಾರ್ಥಕತೆಯಿಂದ ಕೂಡಿದಂತಹ ಒಂದು ಖುಷಿ ಇರಬೇಕು, ಸಂತೋಷ ಇರಬೇಕು. ಸೊ ಬಹುತೇಕ ಅದೆಲ್ಲವನ್ನು ನಾವು ಈ ವಿಡಿಯೋದೊಳಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ನೀವು ನಿಮ್ಮ ಮಕ್ಕಳಿಗೆ ಮಾಡ್ತಿರ್ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ ನೆನೆಸ್ಕೊಂಡಿದ್ದದನ, ನಿಮ್ಮ ಬಾಲ್ಯದ ದಿನಗಳನ್ನು ನೆನೆಸ್ಕೊಂಡಿದ್ದದನ, ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಿದಾದಮೇಲೆ ಒಂದು ಸತ ಮೆಲುಕು ಹಾಕಿದ್ದದನ, ನಾ ಇಲ್ಲಿಂದ ಬಂದೆ, ನಾ ಹಿಂಗಿದ್ದೆ. ಅದಕ್ಕೆ ಬಹಳ ಸುಂದರವಾದಂತಹ ಹಾಡು ಕನ್ನಡದೊಳಗೆ, ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ನಮ್ಮ ಸುದೀಪ್ ಅವರು ಪಿಕ್ಚರ್ದು. ಸೊ ಬಹಳ ಸುಂದರವಾದಂತಹ ನೆನಪುಗಳ ಬುತ್ತಿ ನಮ್ಮ ಜೊತೆಗಿದೆ. ಮೆಲುಕು ಹಾಕ್ರಿ, ಸಂತೋಷದಿಂದ